ತಾಂತ್ರಿಕ ವಿಸ್ಡಮ್ ಅಂತಲೇ ಏನು ಕರೀತಾರೆ, ಸಾಮಾನ್ಯ ಜನರು ಸ್ವಲ್ಪ ಹೆದರ್ಕೋತಾರೆ ಇದ್ರ ಬಗ್ಗೆ, ತಾಂತ್ರಿಕನ ಅಂತ. ಬಟ್ ವಾಟ್ ಈಸ್ ಯೋರ್ ಟೇಕ್ ಆನ್ ತಂತ್ರ? ಇಸ್ ಅ ಬ್ಯೂಟಿಫುಲ್ ಕ್ರಿಯೆ. ಅದನ್ನ ಮೊನ್ನೆನೂ ಯಾರೋ ಮಾತಾಡ್ತಾರೆ, ಯಾವ ತಂತ್ರನೂ ಇಲ್ಲ, ಯಾವ ಮಂತ್ರನೂ ಇಲ್ಲ, ಇರ್ರಿ ಇದೊಂದು ಬೇರೆ, ಇದೊಂದು ದೇವ್ರು ಮಾಡಿರೋದು, ಇದೊಂದು ಭಕ್ತಿ ಅಂತ. ಸಿ, ತಂತ್ರ ಅನ್ನೋದು ಇಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್. ತಂತ್ರ, ಮಂತ್ರ, ಯಂತ್ರ, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಪ್ರತಿಯೊಂದು ಇವಾಗ ನಮ್ಮ ದೇಶದಲ್ಲಿನೇ ಭೂಮಂಡಲ ತಗೊಂಡ್ರು ಎಷ್ಟೊಂದು ನಿಮ್ಗಲ್ಲಿ ಇದು ಯಂತ್ರಾಕಾರದಲ್ಲಿ ಏನೇನೇನೋ ಎನರ್ಜಿ ನನಗೂ ನಿಮಗೂ ಕಾಣಿಸಲ್ಲ. ಆದ್ರೆ ನಮ್ಮ ಸುತ್ತಲೂ ಒಂದು ಎನರ್ಜಿ ಒಂದು ಹಾಕ್ಕೊಂಡಿರುತ್ತೆ, ಒಂದು ಕನೆಕ್ಷನ್ಗಳು, ಬ್ಲೂ ಪ್ರಿಂಟ್ಗಳಲ್ಲಿ ನಮಗೆ ಗೊತ್ತಾಗಲ್ಲ. ಅದೇ ರೀತಿ ತಂತ್ರ, ಮಂತ್ರ, ಯಂತ್ರ. ಇವಾಗ ಮಂತ್ರ ಎಲ್ಲದಕ್ಕೂ ಬೇಕೇ ಬೇಕು. ನೀವು ತಾಂತ್ರಿಕ ಸಿದ್ಧಿಯನ್ನು ಮಾಡ್ಕೊಳ್ಳಿ, ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ಳಿ, ಅಥವಾ ಯಂತ್ರವನ್ನು ನೀವು ಬರೆದಾಗ್ಲೂ ಅದ್ರಲ್ಲಿ ಮಂತ್ರ ಬೇಕೇ ಬೇಕು. ಮಂತ್ರ ಬೈ ಡಿಫಾಲ್ಟ್ ಎಲ್ಲ ಕಡೆನೂ ಇರುತ್ತೆ. ತಂತ್ರಕ್ಕೆ ಯಾಕೆ ಜನ ಹೆದರ್ಕೋತಾರೆ ಅಂತ ಹೇಳಿದ್ರೆ, ಅದು ವಾಮಾಚಾರ. ತಂತ್ರದಲ್ಲಿ ವಾಮ ಮತ್ತೆ ದಕ್ಷಿಣ ಅಂತ 2 ಥರ ಬರುತ್ತೆ. ಅದರಲ್ಲಿ ಇನ್ನೊಂದಷ್ಟು ಬರುತ್ತೆ, ಕೌಳಾಚಾರ, ವೈಷ್ಣವಾಚಾರ, ಶಾಕ್ತಿಸಮ್, ಶೈವಿಸಮ್, ಶ್ರೀ ವೈಷ್ಣವಿಸಮ್ ಅಲ್ಲಿ ಬೇರೆ 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 ತರ ತಂತ್ರಗಳು ಬರುತ್ತೆ. ಮುಖ್ಯವಾಗಿ ವಾಮಾಚಾರ, ದಕ್ಷಿಣಾಚಾರ ಅಂತ ಬರುತ್ತಲ್ಲ, ವಾಮಾಚಾರ ಮಾಡಬೇಕಾದ್ರೆ ಪ್ರಯೋಗಗಳನ್ನ ಮಾಡಿ ಜನರಿಗೆ ಕೆಟ್ಟದಾಗ್ಲಿ ಅನ್ನೋದಕ್ಕೂ ಆ ಪ್ರಯೋಗಗಳನ್ನ ಎನರ್ಜಿ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ. ಏನೋ ಆ ಟೈಮ್ ಬೌಂಡೆಡ್ ಟೈಮಲ್ಲಿ, ಸಮಯದಲ್ಲಿ ಇದು ಹಿಂಗಾಗಬೇಕು ಅನ್ನೋದಕ್ಕೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಲ್ಲ, ಇದೇನಾ? ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ತಂತ್ರ ಮೂಲಕದಲ್ಲಿ ಏನೋ ಒಂದು, ಇವಾಗ ಕುಡಿಕೆಯಲ್ಲಿ ಏನೋ ಮಾಡ್ತಾರೆ, ಬೊಂಬೆ ಮಾಡ್ಬಿಟ್ಟು ಮಾಡ್ತಾರೆ, ಕಾಶ್ಮೀರ ಥರದ್ದು. ಮತ್ತೇನೋ ಒಂದು ಕಣ್ಕಪ್ ಹಚ್ಕೊಳಕ್ ಕೊಡ್ತಾರೋ, ಊಟದಲ್ಲಿ ಹಾಕ್ಕೊಡ್ತಾರೋ, ವಶೀಕರಣ ಮಾಡ್ತಾರೋ, ಅದರಲ್ಲೇ ಸ್ತಂಭನ, ಉಚ್ಚಾಟನ, ಮಾರಣ, ಮೋಹನ, ವಶೀಕರಣ ಎಲ್ಲ ಆ ಥರದ್ದೆಲ್ಲ ಕ್ರಿಯೆಗಳಿದೆ. ಅದಕ್ಕೆ ಜನ ಹೆದರ್ಕೋತಾರೆ. ಬಟ್ ದಕ್ಷಿಣಾಚಾರ ಏನು ಅಂದರೆ, ಇವಾಗ ನೀವು ನಾನು ಎಲ್ಲ ಶ್ರೀಚಕ್ರ ಆರಾಧನೆಯನ್ನು ಮಾಡ್ತೀವಿ, ಮನೆ ಮುಂದೆ ರಂಗೋಲೆ ಹಾಕ್ತೀವಿ, ಮನೇಲಿ ಅರ್ಶಿನ ಕುಂಕುಮ ಉಪಯೋಗಿಸ್ಕೋತೀವಿ. ಇವಾಗ ನಾವು ಇಟ್ಕೊಳ್ಳೋ ಕುಂಕುಮ ಕೂಡ ಇಟ್ ಈಸ್ ರಿಲೇಟೆಡ್ ವಿತ್ ತಂತ್ರಕ್ರಿಯೆ. ಸೊ ಅದು ತಪ್ಪೇನಿಲ್ಲ. ಜನ ಯಾಕೆ ಅಂದರೆ, ಇವರೆಲ್ಲ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ವಾಮಾಚಾರದಲ್ಲಿ ಚಿಕ್ಕದೇನೋ ಮಾಡ್ಕೊಂಬಿಟ್ಟು ಬೇಗ ಏನೋ ಅಚೀವ್ ಮಾಡ್ಕೊಂಬಿಡ್ಬೇಕು ಅಂತ ಹೋಗ್ತಾರೆ. ಬಟ್ ದಟ್ ವೋಂಟ್ ವರ್ಕ್. ಅದೇನಂದರೆ ಟೈಮ್ ಬೌಂಡೆಡ್. ನಿನ್ಗೇನೋ ಒಂದು ಕ್ವಿಕ್ಕಾಗಿ ಆಗುತ್ತೆ, ಬಟ್ ಅದು ಉಲ್ಟಾನು ಹೊಡೆಯುತ್ತೆ. ನೀವೇ ಸ್ವಯಂ ಆಗಿ ದೈವಿಕವಾಗಿ ನೀವು ಮಾಡ್ತಾ ಹೋದಾಗ ವೈದಿಕ ಧರ್ಮದಲ್ಲಿ, ಆವಾಗ ನಿಮ್ಗದು ಲಾಂಗ್ ಟರ್ಮಲ್ಲಿ ಸ್ಟ್ಯಾಂಡ್ ಆಗುತ್ತೆ, ನಿಮ್ಮಲ್ಲಿ ಆ ಶಕ್ತಿ ಕೂಡ. ಇದೆಲ್ಲ ನೋಡಿ, ತಂತ್ರದಲ್ಲಿ ಪ್ರಯೋಗ ಮಾಡೋರೆಲ್ಲ ಭಯಭೀತರಾಗೇ ಇರ್ತಾರೆ. ಅದೇ ದಕ್ಷಿಣಾಚಾರದಲ್ಲಿ ನೀವು ದೇವಿನ ಒಲಿಸ್ಕೋತಾ ಇರ್ತೀರ, ದೇವ್ರನ್ನ ಅಂತಂದಾಗ ನಿಮಗೆ ಭಯ ಬರಲ್ಲ. ಅವಳಿದಾಳು ಬಿಡು, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಗೆಲ್ತೀನಿ, ನಾನು ಕೆಳಗೆ ಬಿದ್ದೋದ್ರು ಅವಳು ಎತ್ತಕ್ಕಿದ್ದಾಳೆ ಅಂತ. ಅದೇ ವಾಮಾಚಾರದಲ್ಲಿ ಹೋಗೋವ್ರಿಗೆ ಮಾಡಿಸೋರ್ಗೂ ಭಯ ಇರುತ್ತೆ, ಪ್ರಯೋಗ ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದವನಿಗೂ ಭಯ ಇರುತ್ತೆ, ಏನಾಗತ್ತೆ ಅಂತ ಆತಂಕ ಇರುತ್ತೆ. ಆಮೇಲೆ ಅವ್ರು ಮಾಡಿರೋದು ಕರೆಕ್ಟೋ ಇಲ್ವೋ ಅಂತ ಅನಲೈಸ್ ಮಾಡೋಕ್ಕೂ ಈಗೆಲ್ಲ ಏನು ತುಂಬ ಬುದ್ಧಿವಂತರಲ್ಲ. ಎಲ್ಲೋ ಚಿಕ್ಕದು ಯಾವುದೋ ವಶೀಕರಣ, ಯಾವುದೋ ಒಂದು ಉಚ್ಚಾಟನ, ಒಂದು ಚಿಕ್ಕದು ವರ್ಕ್ ಆಗ್ಬೋದು.